ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ತಿಂಡಿಗೆ ಇವತ್ತು ನೀರು ದೋಸೆ ಮಾಡಬೇಕು ಅಂತ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಿನ್ನೆ ನೈಟ್ ನನ್ನ ಹಸ್ಬೆಂಡು ಬರಬೇಕಿದ್ರೆ ಪೈನಾಪಲ್ ತಂದಿದ್ದರು. ಸೊ ಅದನ್ನು ಹಾಕ್ಕೊಂಡು ಮೆಣಸ್ಕಾಯಿ ಮಾಡೋಣ. ತುಂಬ ದಿನ ಆಗಿತ್ತು ನಾನು ಪೈನಾಪಲ್ ಮೆಣಸ್ಕಾಯಿ ಮಾಡದೆ. ಅದರದ್ದು ಮೆಣಸ್ಕಾಯಿ ಮಾಡಬೇಕು ಅಂತ ಅಂದ್ಕೊಂಡು ಇವಾಗ ಕಟ್ ಮಾಡ್ತಾ ಇದ್ದೀನಿ. ಅಂದರೆ ಅವರು ತಿನ್ನೋದಕ್ಕೆ ಅಂತ ತಂದರು. ನಮ್ಮ ಆದ್ವಿಗೆ ಸ್ವಲ್ಪ ಕಫದ್ದೆಲ್ಲ ಪ್ರಾಬ್ಲಮ್ ಆವಾಗವಾಗ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ತರ್ತಾ ಇರ್ತಾರೆ. ಒಂದು ಮಂತ್ಲಿ 2 ಟೈಮ್ಸ್ ಎಲ್ಲ ಈ ಥರ ಪೈನಾಪಲ್ ತರ್ತಾರೆ. ಅದನ್ನು ಕಟ್ ಮಾಡಿ ಕೊಡ್ತೀನಿ ನಾನು ಅವಳಿಗೆ. ಕಫ ಇದ್ದಂತಹ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು ಈ ಥರ ಪೈನಾಪಲ್ ಎಲ್ಲ ತಿಂದರೆ. ಇದಕ್ಕೆ ಉಪ್ಪು ಹಾಗೆ ಮೆಣಸಿನ ಪೌಡರ್ ಅಂದರೆ ಪೆಪ್ಪರ್ ಪೌಡರ್ ಹಾಕಿಬಿಟ್ಟು ತಿನ್ನೋದಕ್ಕೆ ಕೊಡಬೇಕು, ಮಕ್ಕಳಿಗೆ ಒಳ್ಳೆಯದು. ಸೊ ನಾನಿವತ್ತೇನು ಮಾಡ್ತೀನಿ ಅಂತ ಹೇಳಿದರೆ, ಮೆಣಸ್ಕಾಯಿ ಮಾಡೋಣ ಇದರಿಂದ ಸ್ವಲ್ಪ ತೆಗೆದು ಅಂತ ರೆಡಿ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಮೆಣಸ್ಕಾಯಿ ಯಾರಿಗೂ ಅಷ್ಟೊಂದು ಇಷ್ಟ ಆಗಲ್ಲ. ನಾನು ಹಾಗೆ ನನ್ನ ಮಗ ಆರಾಮಾಗಿ ತಿಂತೀವಿ. ನನ್ನ ಹಸ್ಬೆಂಡ್ ಹಾಗೆ ಆದ್ವಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ಅಂದರೆ ಪೈನಾಪಲ್ ಅಂತ ಹೇಳಿದರೆ ಸ್ವಲ್ಪ ಹುಳಿ ಇರುತ್ತಲ್ವ, ಹುಳಿ ಇರೋದ್ರಿಂದ ಅವರಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ಬಟ್ ಇದು ಮಾತ್ರ ತುಂಬಾ ಸ್ವೀಟ್ ಇತ್ತು, ಸಕ್ಕರೆ ಥರ ಇತ್ತು. ಹಾಗಾಗಿ ಸ್ವಲ್ಪ ನಾನಿಲ್ಲಿ ಮೆಣಸ್ಕಾಯಿ ಮಾಡಿ ಆಮೇಲೆ ಒಂದು ಚಿಕ್ಕ ಪೀಸ್ ನಾನು ಆದ್ವಿಗೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಸ್ನ್ಯಾಕ್ಸಿಗೆ ತೊಗೊಂಡೋಗ್ತಾಳೆ. ಬೆಳಿಗ್ಗೆನೇ ತಿನ್ನಲ್ಲ ಅವಳು. ಸ್ನ್ಯಾಕ್ಸಿಗೆ ಮಧ್ಯಾಹ್ನ ಅಂದರೆ ಒಂದು 11 ಗಂಟೆಗೆಲ್ಲ ಅವರಿಗೆ ಸ್ನ್ಯಾಕ್ಸಿಗೆ ತಿನ್ನೋದಕ್ಕೆ ಟೈಮ್ ಕೊಡ್ತಾರಲ್ವ. ಸೊ ಆ ಟೈಮಲ್ಲಿ ಅವಳು ತಿಂತಾಳೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಮೆಣಸ್ಕಾಯಿ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಅವಳಿಗೆ ತಿನ್ನೋದಕ್ಕೆ ಕೊಡೋಣ ಅಂತ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಹಾಗೆ ಪೈನಾಪಲ್ನ ಕಟ್ ಮಾಡಿಬಿಟ್ಟು ಒಂದು ಸೈಡಲ್ಲಿ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಸೈಡಲ್ಲಿ ನೀರು ದೋಸೆ ಕೂಡ ಮಾಡ್ತಾಯಿದ್ದೀನಿ. ಮಸಾಲೆ ಕೂಡ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈ ಕಡೆ ನೀರು ದೋಸೆ ಕೂಡ ಆದ್ರಂದರೆ ಒಟ್ಟಿಗೆ ಆಗುತ್ತಲ್ವ. ಒಂದು ಸೈಡಲ್ಲಿ ಮೆಣಸ್ಕಾಯಿ ಮಾಡಿಕೊಂಡು ಇನ್ನೊಂದು ಸೈಡಲ್ಲಿ ನೀರು ದೋಸೆ ಮಾಡ್ತಾಯಿದ್ದೀನಿ. ನೀರು ದೋಸೆನ ಈ ರೀತಿ ಉಲ್ಟಾ ಹಾಕ್ಕೊಂಡು ಆಮೇಲೆ ಈ ರೀತಿ ಫೋಲ್ಡ್ ಮಾಡಿ ಒಂದು ಹಾಟ್ ಬಾಕ್ಸಲ್ಲಿ ಹಾಕಿಟ್ರೆ ನಮಗೆ ತೆಗೆದು ಸರ್ವ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಇಲ್ಲಾಂತ ಹೇಳಿದರೆ ನಾವು ಮಾಮೂಲಿಯಾಗಿ ಅದನ್ನು ಫೋಲ್ಡ್ ಮಾಡಿ ಹಾಕಿದರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಅದು ಎಷ್ಟೇ ಕ್ವಾಲಿಟಿ ಚೆನ್ನಾಗಿರುವಂತಹ ಅಕ್ಕಿನ ನಾವು ಉಪಯೋಗಿಸಿ ನೀರು ದೋಸೆ ಮಾಡಿದ್ರೂ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಸೊ ಈ ರೀತಿ ನೀವು ಉಲ್ಟಾ ಹಾಕಿಬಿಟ್ಟು ಅದನ್ನು ಉಲ್ಟಾ ಫೋಲ್ಡ್ ಮಾಡಿದರೆ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಎಷ್ಟೇ ಹೊತ್ತಾದರೂ ಕೂಡ ಒಂದಕ್ಕೊಂದು ಅಂಟಿಕೊಳ್ಳಲ್ಲ. ತುಂಬಾ ಈಸಿಯಾಗಿ ನಮಗೆ ತೆಗೆದು ಪ್ಲೇಟ್ಗಳಿಗೆ ಹಾಕೋಬೋದು. ಸೊ ಹಾಗಾಗಿ ಇದೊಂದು ಟಿಪ್ಸ್ನ ನಿಮಗೆ ಹೇಳ್ತಾ ಇದ್ದೀನಿ. ಕೆಲವರಿಗೆ ಗೊತ್ತಿರತ್ತೆ, ಕೆಲವರು ಇದೇ ಥರ ಮಾಡ್ತಾರೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಸೊ ಅವರಿಗೋಸ್ಕರ ಅಂತ ಅಂದ್ಬಿಟ್ಟು ಈ ಒಂದು ಟಿಪ್ಸ್ನ ಶೇರ್ ಮಾಡಿದ್ದೀನಿ ಇದರಲ್ಲಿ. ಹಾಗೆ ಪೈನಾಪಲ್ ಜುಟ್ಟು ಇರುತ್ತಲ್ವ, ಅದನ್ನು ಈ ಥರ ಒಂದು ಪ್ಲಾಸ್ಟಿಕ್ ಬೌಲ್ನಲ್ಲಿ ನೀರು ಹಾಕಿಬಿಟ್ಟು ನೀರೊಳಗಡೆ ಅದನ್ನು ಇಟ್ಟು ಸ್ವಲ್ಪ 1 ವಾರ ಎಲ್ಲ ನಾನು ಹೊರಗಡೆ ಎತ್ತಿರ್ತೀನಿ. ನಂತರ ಅದನ್ನು ತೆಗೆದು ಮಣ್ಣಲ್ಲಿ ಹೂತಿಡೋದ್ರಿಂದ ಅಲ್ಲೇ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಅದರಲ್ಲಿ ಪೈನಾಪಲ್ ಕೂಡ ಆಗುತ್ತೆ. ನಾವು ಇದೇ ಥರ ಮಾಡ್ತೀವಿ. ನನ್ನ ಹಸ್ಬೆಂಡ್ ಕೂಡ ಅಷ್ಟೇ ಇದೇ ಥರ ಮಾಡಿಬಿಟ್ಟು ನೆಟ್ಟು ಅದರಲ್ಲಿ ಪೈನಾಪಲ್ ಆಗಿ ತಿಂದದ್ದು ಕೂಡ ಇದೆ, ನಮ್ಮ ಗಿಡದಲ್ಲಿ ಆದಂಥ ಪೈನಾಪಲ್ನ. ಸೊ ಈ ಥರ ಮಾಡಿರ್ತೀನಿ ನಾನು. ಹಾಗೆ ಬೆಳಗಿನ ಕೆಲಸಗಳನ್ನೆಲ್ಲ ಮುಗಿಸಿದ್ದೀನಿ. ತಿಂಡಿ ಇರ್ಬೋದು, ಆಮೇಲೆ ಲಂಚ್ ಬಾಕ್ಸ್ ಪ್ರಿಪರೇಷನ್ ಎಲ್ಲ ಮುಗಿಸಿ ಮಕ್ಕಳು ಸ್ಕೂಲ್ ಕಾಲೇಜ್ ಅಂತ ಹೋಗಿ ಆಯಿತು. ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋದರು. ನಂತರ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಇಲ್ಲಿ ಇವಾಗ ಮಾಯ್ಶ್ಚರೈಸರ್ ಹಚ್ಕೋತಾ ಇದ್ದೀನಿ. ಸ್ನಾನ ಎಲ್ಲ ಆದ ನಂತರ ಮಾಯ್ಶ್ಚರೈಸರ್ ದಿನ ನಾನು ಬೆಳಿಗ್ಗೆ ಹಾಗೆ ರಾತ್ರಿ ಹಚ್ತೀನಿ. ಇದರಿಂದ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ. ಸ್ಕಿನ್ ಕೇರ್ ಮಾಡದೇ ಇದ್ದಲ್ಲಿ ನಾವು ಸ್ಕಿನ್ ಕಂಪ್ಲೀಟಾಗಿ ಹಾಳಾಗತ್ತೆ ನಮ್ಮದು. ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಇದನ್ನೊಂದು ಮಿಸ್ ಮಾಡಲ್ಲ. ಮಾಯ್ಶ್ಚರೈಸಿಂಗ್ ಹಚ್ಚೋದನ್ನು ಮಾತ್ರ ಬಿಡಲ್ಲ ನಾನು. ಇನ್ನು ನಾನು ಯಾವುದು ಹಚ್ಚೋದಂತ ಹೇಳಿದ್ರೆ ಇಮೋಲಿನ್ ಅವರ ಮಾಯ್ಶ್ಚರೈಸಿಂಗ್ ಕ್ರೀಮನ್ನು ಹಚ್ತೀನಿ ನಾನು. ಈ ಕ್ರೀಮ್ ಅಂತೂ ತುಂಬಾ ಚೆನ್ನಾಗಿದೆ. ಸ್ಕಿನ್ ತುಂಬಾ ಸಾಫ್ಟ್ ಅಂತ ಫೀಲ್ ಆಗ್ತಾ ಇರುತ್ತೆ. ದಿನ ಬೆಳಿಗ್ಗೆ ಹಾಗೆ ರಾತ್ರಿ ಇದನ್ನು ಹಚ್ತಾ ಬಂದಲ್ಲಿ ಸ್ಕಿನ್ನಲ್ಲಿರುವಂತಹ ನಿಮ್ಮಲ್ಲಿ ಪಿಂಪಲ್ ಮಾರ್ಕ್ಸ್, ಆ್ಯಕ್ನಿ ಮಾರ್ಕ್ಸ್ ಏನಾದರೂ ಇದ್ದರೆ ಅದು ಕೂಡ ರಿಮೂವ್ ಆಗಿ ಸ್ಕಿನ್ ತುಂಬಾ ಬ್ರೈಟಾಗಿ ಫೀಲ್ ಆಗುತ್ತೆ ನಿಮಗೆ. ಸೊ ಅದನ್ನು ದಿನ ಈ ರೀತಿ ಹಚ್ತೀನಿ. ಇದು ಎಲ್ಲ ಮೆಡಿಕಲ್ ಶಾಪ್ಗಳಲ್ಲಿ ಸಿಗುತ್ತೆ. ಅಲ್ಲಿಂದ ನೀವು ಬೇಕಿದ್ದರೆ ತರಿಸ್ಕೋಬಹುದು. ತುಂಬ ದಿನದವರೆಗೂ ಬರುತ್ತೆ. ತುಂಬ ದೊಡ್ಡದಿದೆ ಇದು. 300 ರುಪೀಸ್ ಏನೋ ಇರುತ್ತೆ ಇದಕ್ಕೆ. ಸೊ ತುಂಬ ದಿನಗಳವರೆಗೆ ಕೂಡ ಇದನ್ನು ನಾವು ಯೂಸ್ ಮಾಡ್ಕೋಬಹುದು. ಯಾವುದಾದ್ರೂ ಒಂದು ಮಾಯ್ಶ್ಚರೈಸರ್ ಕ್ರೀಮನ್ನು ನಾವು ಮುಖಕ್ಕೆ ಅಪ್ಲೈ ಮಾಡ್ತಾ ಇರ್ತೀವಲ್ವ, ಅದನ್ನು ಪದೇ ಪದೇ ಚೇಂಜ್ ಮಾಡಬಾರ್ದು. ಅಂದರೆ ಒಂದನ್ನು ನಾವು ಯೂಸ್ ಮಾಡ್ತಾ ಇರ್ತೀವಿ, ಅದು ನಮ್ಮ ಸ್ಕಿನ್ನಿಗೆ ತುಂಬಾ ಚೆನ್ನಾಗಿ ಸೆಟ್ ಆಗ್ತಾ ಇದೆ ಅಂತ ಅಂದಾಗ ಅದನ್ನೇ ಕಂಟಿನ್ಯೂ ಮಾಡಬೇಕು. ಬಿಟ್ಟು ಒಂದು ಸ್ವಲ್ಪ ದಿನ ಒಂದನ್ನು ಹಾಕೋದು, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಚೇಂಜ್ ಮಾಡೋದು, ಈ ಥರ ಎಲ್ಲ ಮಾಡಬೇಡಿ. ಯಾವುದು ನೀವು ಯೂಸ್ ಮಾಡ್ತಾ ಇದ್ದೀರೋ ಅದು ನಿಮಗೆ ಸೆಟ್ ಆದರೆ ಅದನ್ನೇ ಕಂಟಿನ್ಯೂ ಮಾಡಿ. ಇದೊಂದು ಆನ್ಲೈನಿಂದ ಸ್ಯಾರಿ ತರಿಸಿದ್ದೆ ನಾನು. ಅಂದರೆ ಟಾಪ್ ಹೊಲಿಯೋದಕ್ಕೆ ಅಂತ ಅಂದ್ಬಿಟ್ಟು.
ಇವತ್ತು ಬಂದಿದ್ದಷ್ಟೇ, ಬೆಳಿಗ್ಗೆ ಡೆಲಿವರಿ ಕೊಟ್ಟರು. ಜಾರ್ಜೆಟ್ ಮೆಟೀರಿಯಲಲ್ಲಿ ತರಿಸಿದ್ದೆ. ಅಂದರೆ ಪ್ಲೇನ್ ಟಾಪ್ ಹೊಲಿಸಿ ಇದಕ್ಕೆ ಬ್ಲ್ಯಾಕ್ ಲೆಗ್ಗಿನ್ಸ್ ಆ್ಯಂಡ್ ಬ್ಲ್ಯಾಕ್ ದುಪ್ಪಟ್ಟ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ತರಿಸಿದ್ದು. ತುಂಬ ದಿನದಿಂದ ಅನ್ಕೋತಾ ಇದ್ದೆ ನಾನು ಈ ಥರ ಜಾರ್ಜೆಟ್ ಮೆಟೀರಿಯಲ್ ತರಿಸ್ಬೇಕು ಅಂತ. ಹಾಗೆ ಶಾಪಿಗೆ ಹೋಗಿ ಮೀಟರ್ ಲೆಕ್ಕದಲ್ಲಿ ತೊಗೋಬಹುದು. ಬಟ್ ಏನಂತ ಹೇಳಿದರೆ ಅಲ್ಲಿ ಮೀಟರ್ಗೆ 300 350 ಸಮಥಿಂಗ್ ಇರುತ್ತೆ. ಸೊ ಅದಕ್ಕಿಂತ ಇದ್ದೇ ಬೆಟರ್ ಅಂತ ಅನ್ನಿಸ್ತು ನನಗೆ. ಅಂದರೆ ಜಾರ್ಜೆಟ್ ಮೆಟೀರಿಯಲ್ಗೆ ಶಾಪಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಯಾಕೆಂತ ಹೇಳಿದರೆ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಬಟ್ ಇದರ ಕ್ವಾಲಿಟಿ ಅಷ್ಟೊಂದೇನು ಬೆಸ್ಟ್ ಅಂತ ಹೇಳೋದಕ್ಕಾಗಲ್ಲ, ಬಟ್ ಓಕೆ ಅಂತ ಅನ್ನಿಸ್ತು ನನಗೆ. ಟಾಪ್ ಹೊಲಿಸೋದಕ್ಕೆಲ್ಲ ಬೆಟರ್ ಇದೆ, ತೊಂದರೆ ಇಲ್ಲ. ಅದು ಸ್ವಲ್ಪ ಚೀಪರಲ್ಲಿ ಆಗುತ್ತೆ ನಮಗೆ. 279 ಆಗಿದೆ ಈ ಸಾರಿಗೆ. ಸಾರಿ ಮಾತ್ರ 5 ಮೀಟರ್ ಇದೆ. ನಮಗೇನು 5 ಮೀಟರ್ ಏನು ಬೇಕು ಅಂತ ಇಲ್ಲ, ಒಂದು 3 ಮೀಟರ್ ಸಾಕಾಗುತ್ತೆ ನನಗೆ. 3 ಮೀಟರಲ್ಲಿ ಡ್ರೆಸ್ ಎಲ್ಲ ಹೊಲಿಸ್ಕೋತೀನಿ. ಹಾಗೆ ಇದಕ್ಕೆ ಇನ್ನು ಕೈ ಪ್ಲೇನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ಲೇನ್ ಬ್ಲ್ಯಾಕಲ್ಲಿ ಹುಡುಕಿ ಜಾರ್ಜೆಟ್ ಮೆಟೀರಿಯಲ್ ಬರುತ್ತಲ್ವ, ಸೊ ಅದರದ್ದು ಕೈ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಸ್ಟಿಚ್ ನಾನೇ ಮಾಡೋದಾ ಹೊರಗಡೆ ಕೊಡೋದಾ ಅಂತ ಇನ್ನೂ ಕೂಡ ಡಿಸೈಡ್ ಮಾಡಿಲ್ಲ. ನಾನೇ ಹೊಲಿಬಹುದು, ಬಟ್ ಏನಂತ ಹೇಳಿದರೆ ಕ್ರೇಪ್ ಮೆಟೀರಿಯಲ್ ಕೊಡಬೇಕಾಗತ್ತೆ ಒಳಗಡೆ. ಆ ಥರ ಕೊಡಬೇಕಿದ್ರೆ ನನಗೆ ಸ್ವಲ್ಪ ಈ ನೆಕ್ಕೆಲ್ಲ ಕಟ್ ಮಾಡಬೇಕಿದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಅಂತ ಅನಿಸುತ್ತೆ. ಫಿನಿಶಿಂಗ್ ಎಲ್ಲ ನೀಟಾಗಿ ಬರಲ್ಲ. ಹೊರಗಡೆ ಕೊಟ್ಟರೆ ಚೆನ್ನಾಗಿ ಹೊಲ್ಕೊಡ್ತಾರೆ, ಆದರೆ ನಾವೇ ಹೊಲಿದ್ರೆ ಸ್ವಲ್ಪ ನಮಗೆ ಕಡಿಮೆ ಅಂದರೆ ಲೈನಿಂಗ್ ಮಾತ್ರ ತಂದರೆ ಸಾಕಾಗುತ್ತೆ. ಲೈನಿಂಗ್ ಹಾಕಿ ಕೈಯಿದ್ದು ಪೀಸ್ ತಂದರೆ ಸಾಕಾಗುತ್ತೆ. ಹೊರಗಡೆ ಕೊಟ್ಟರೆ ದುಡ್ಡು ಕೊಡಬೇಕಲ್ವಾ, 350 400 ಈ ಥರ ಎಲ್ಲ ಹೇಳ್ತಾರೆ. ಸೊ ಹಾಗಾಗಿ ನೋಡಬೇಕು ಏನಂತ. ನೀಟ್ ಫಿನಿಶಿಂಗ್ ಬರಲ್ಲ, ಅದು ಕಟಿಂಗ್ ಮಾಡ್ತೀನಲ್ವ ಎಲ್ಲೆಲ್ಲೋ ಹೋಗುತ್ತೆ, ಆ ಕಡೆ ಈ ಕಡೆ ಎಲ್ಲ ಹೋಗುತ್ತೆ. ಅಷ್ಟು ಕ್ಲಿಯರಾಗಿ ಈ ನೆಕ್ಕೆಲ್ಲ ಫಿನಿಶಿಂಗ್ ಬರಲ್ಲ. ಮತ್ತು ಉಳಿದ ಕಡೆ ಎಲ್ಲ ನೀಟಾಗಿ ಹೊಲಿಬಹುದು, ಬಟ್ ನೆಕ್ ಮಾತ್ರ ಫಿನಿಶಿಂಗ್ ಬರಲ್ಲ. ಸೊ ನೋಡಬೇಕು, ನಮ್ಮದು ಟೈಲರ್ ಇದ್ದಾರೆ, ಅಲ್ಲಿ ಹೋಗಿ ಕೊಡೋದಾ ಅಲ್ಲ ನಾನೇ ಹೊಲಿಯೋದಾ ಸ್ಟಿಚ್ ಮಾಡೋದಾ ಅಂತ ಇನ್ನು ಕೂಡ ಡಿಸೈಡ್ ಮಾಡಿಲ್ಲ. ತುಂಬ ಫಂಕ್ಷನ್ ಇದೆ, ಎಷ್ಟೋ ಅಂದರೆ ತುಂಬ ಫಂಕ್ಷನ್ಸ್ ಇದೆ. ಆ ಫಂಕ್ಷನ್ಗೆಲ್ಲ ಬೇಕು, ಒಂದೊಂದು ಫಂಕ್ಷನ್ಗೆ ಒಂದೊಂದು ಹಾಕೊಳ್ಳೋದಕ್ಕೆ ಬೇಕಲ್ವಾ. ರೆಡಿಮೇಡ್ ತೊಗೊಳ್ಳೋಣ ಅಂತ ಹೇಳಿದರೆ ತುಂಬಾ ಕಾಸ್ಟ್ಲಿ ಇರುತ್ತೆ. 1700 1600 1500ಗಿಂತ ಮೇಲೇ ಇರುತ್ತೆ ರೆಡಿಮೇಡ್ ತೊಗೊಳ್ಳೋದಕ್ಕೆ ಹೋದರೆ. ಅದಕ್ಕಿಂತ ಇದು ಸ್ವಲ್ಪ ಕಡಿಮೆಲೇ ಆಗುತ್ತೆ. ಹಾಗೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಯೂನಿಕ್ ಆಗಿರುತ್ತೆ ಡಿಸೈನ್ ಅಂತ ಅಂದ್ಬಿಟ್ಟು ಈ ಥರ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡೋಣ. ಇದಕ್ಕಿಂತ ಮೊದಲು ಕೂಡ ನಾನು ಸ್ಟಿಚ್ ಮಾಡಿದ್ದೆ ಜಾರ್ಜೆಟ್ ಮೆಟೀರಿಯಲಲ್ಲಿ. ನಾನೇ ಒಂದೆರಡು ಟಾಪ್ನ ಸ್ಟಿಚ್ ಮಾಡಿದ್ದೆ, ಅದು ಕೂಡ ಚೆನ್ನಾಗಿ ಬಂದಿತ್ತು, ತೊಂದರೆ ಇಲ್ಲ, ಓಕೆ ಅಂತ ಅನ್ನಿಸ್ತಾ ಇತ್ತು. ಇದನ್ನು ನೀಟಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನೆಲ್ಲ ಆಗುತ್ತೆ ಅಂಥೇಳಿ. ಹಾಗೆ ಇನ್ನೊಂದು ಡ್ರೆಸ್ ಹೊಲಿಬೇಕು ಅಂತ ನಿನ್ನೆಯಿಂದ ಅನ್ಕೋತಾ ಇದ್ದೀನಿ. ನಾನು ಹೊಲಿಯೋದಕ್ಕೆ ಆಗ್ತಾ ಇರಲಿಲ್ಲ. ನಾನು ಲಾಸ್ಟ್ ಟೈಮು ರಾಧಾಸ್ಗೆ ಹೋಗಿದ್ದೆ. ನಾನು ಲಾಸ್ಟ್ ಟೈಮು ರಾಧಾಸಲ್ಲಿ ಡಿಸ್ಕೌಂಟ್ ಹಾಕಿದ್ರಾ, ಅಲ್ಲಿಗೆ ಹೋಗಿದ್ದೆ ನಾನು. ಅಲ್ಲಿಗೆ ಹೋಗಿ ಬರಬೇಕಿದ್ರೆ ಒಂದೆರಡು ಡ್ರೆಸ್ ಮೆಟೀರಿಯಲ್ ತಂದಿದೆ. ಇದು ನೋಡಿ, ಬ್ಲ್ಯಾಕ್ ಕಾಟನಲ್ಲಿದೆ, ಇದು ಪ್ಯೂರ್ ಕಾಟನಲ್ಲಿದೆ. ಬ್ಲ್ಯಾಕ್ಗೆ ವೈಟ್ ಪ್ರಿಂಟ್ ಕೊಟ್ಟಿದ್ದಾರೆ. ಹಾಗೆ ಪಿಂಕ್ ಕಲರಲ್ಲಿ ಈ ಥರ ಚಿಕ್ಕ ಚಿಕ್ಕ ಏನೋ ಒಂಥರ ಥ್ರೆಡ್ ವರ್ಕ್ ಮಾಡಿದ್ದಾರೆ ಇದರಲ್ಲಿ. ಇಲ್ಲಿ ಚಿಕ್ಕ ಚಿಕ್ಕ ಪುಟ್ಟದಾದಂತಹ ಒಂದು ಥ್ರೆಡ್ ವರ್ಕ್ ಕೂಡ ಮಾಡಿದ್ದಾರೆ. ಇದನ್ನು ಹೊಲಿಬೇಕು ಅಂತ ನಿನ್ನೆಯಿಂದ ಅನ್ಕೋತಾ ಇದ್ದೀನಿ, ಹೊಲಿಯೋದಕ್ಕಾಗಿಲ್ಲ. ಇವತ್ತಾದರೂ ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದಿನ ಸಾಕಾಗತ್ತೆ, ಅಂದರೆ ಸಿಂಪಲ್ಲಾಗಿ ಹೊಲಿಯೋದಲ್ವ. ಈ ಥರ ಇದೆ ನೋಡಿ, ಸಿಂಪಲ್ ಆಗಿರುವಂಥದ್ದು. ಹಾಕೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇದು ಕಾಟನ್ ಅಲ್ವಾ, ಪ್ಯೂರ್ ಕಾಟನ್ ಆಗಿರೋದ್ರಿಂದ ಹಾಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಟೈಮಲ್ಲೆಲ್ಲ ತುಂಬ ಒಳ್ಳೆಯದು. ಇದಕ್ಕೆ ನಾನು ಲೈನಿಂಗ್ ತಂದಿಲ್ಲ. ಏನು ಗೊತ್ತಾ, ಇದರ ಪ್ಯಾಂಟ್ ಪೀಸ್ ಬಂದಿದೆ, ವಾಶ್ ಮಾಡಿ ಹೊರಗಡೆ ಹಾಕಿದ್ದೀನಿ. ಇದರ ಪ್ಯಾಂಟ್ ಪೀಸ್ ಬಂದಿದೆ, ಪ್ಯಾಂಟ್ ಪೀಸ್ ಲೈನಿಂಗ್ ಥರನೇ ಇದೆ. ಅಂದರೆ ಅದು ವೇಸ್ಟ್ ಅಲ್ವಾ, ನಾವು ಪ್ಯಾಂಟೆಲ್ಲ ಯಾರು ಹೊಲಿತೀವಿ, ಲೆಗ್ಗಿನ್ಸ್ ಹಾಕ್ತೀವಿ. ಇಲ್ಲ ಅಂತ ಹೇಳಿದರೆ ಸ್ಟ್ರೈಟ್ ಪ್ಯಾಂಟ್ ಈ ಥರ ಇದ್ದರೆ ಬ್ಲ್ಯಾಕ್ ಇದ್ದು ಹಾಕ್ತೀವಿ. ಪ್ಯಾಂಟ್ ಹೊಲಿಯಲ್ಲ ನಾನು. ಸ್ಟ್ರೈಟ್ ಪ್ಯಾಂಟ್ ನನಗೆ ಹೊಲಿಯೋದಕ್ಕೆ ಬರೋದು ಇಲ್ಲ, ಬಟ್ ಬೇಡ, ಬ್ಲ್ಯಾಕಲ್ಲಿ ಅಷ್ಟೊಂದು ಮೆಟೀರಿಯಲ್ ಕೂಡ ಚೆನ್ನಾಗಿಲ್ಲ ಅದರದ್ದು. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ ಅದನ್ನೇ ಇದಕ್ಕೆ ಲೈನಿಂಗ್ ಥರ ಇಟ್ಟು ಇದನ್ನು ಹೊಲಿಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಆದರೆ ಇವಾಗ ಕಟಿಂಗ್ ಮಾಡಬೇಕು, ಅದು ಡ್ರೈ ಆಗಬೇಕಷ್ಟೇ, ಒಣಗೋದಕ್ಕೆ ಹಾಕಿದ್ದೀನಿ. ಇದರ ದುಪ್ಪಟ್ಟ ಈ ಥರ ಇದೆ ನೋಡಿ. ಇದು ಕೂಡ ಕಾಟನಲ್ಲೇ ಇದೆ, ಪ್ಯೂರ್ ಕಾಟನಲ್ಲಿದೆ. ನನಗೆ ಈ ಥರ ಕಾಟನ್ ಡ್ರೆಸ್ ಅಂತ ಹೇಳಿದರೆ ತುಂಬ ಇಷ್ಟ. ನಾನು ಟಾಪ್ ಹುಡ್ಕೊಂಡು ಹೋಗಬೇಕಿದ್ರು ಅಷ್ಟೇ, ಸೆಟ್ ಡ್ರೆಸ್ ಹುಡುಕಬೇಕಿದ್ರು ಅಷ್ಟೇ, ಜಾಸ್ತಿ ನಾನು ಈ ಥರ ಪ್ಯೂರ್ ಕಾಟನಲ್ಲಿರುವಂತಹ ಡ್ರೆಸ್ಗಳನ್ನೇ ಸ್ವಲ್ಪ ಜಾಸ್ತಿ ನೋಡ್ತೀನಿ. ಅಂದರೆ ಈ ಥರ ಕ್ಯಾಶುವಲ್ ಆಗಿ ಹಾಕೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ಥರ ರೆಗ್ಯುಲರ್ ಆಗಿ ನಮಗೆ ಇವಾಗ ಹತ್ರ ಎಲ್ಲಿಯಾದರೂ ಹೋಗೋದಕ್ಕಿರುತ್ತೆ, ಹೊರಗಡೆ ಎಲ್ಲ ಹೋಗೋದಕ್ಕಿರುತ್ತೆ ಅಂತ ಅಂದಾಗ ಈ ಥರ ಮೆಟೀರಿಯಲ್ ಬೆಟರ್. ಮತ್ತು ಫಂಕ್ಷನ್ಗೆಲ್ಲಾದರೆ ಇದು ಅಷ್ಟೊಂದು ಚೆನ್ನಾಗಿ ಅಂತ ಅನಿಸಲ್ಲ, ಸಿಂಪಲ್ ಆಗಿರುತ್ತಲ್ವಾ. ಫಂಕ್ಷನ್ಗೆಲ್ಲಾದರೆ ಸ್ವಲ್ಪ ಗ್ರ್ಯಾಂಡಾಗಿ ಸ್ಟಿಚ್ ಮಾಡಿಸ್ಕೋಬೇಕು, ಮತ್ತು ಇಲ್ಲ ಅಂತ ಹೇಳಿದ್ರೆ ರೆಡಿಮೇಡ್ ತೊಗೋಬೇಕು, ಈ ಥರ ಎಲ್ಲ. ಸೊ ಇದೊಂದು ಇನ್ನೊಂದಿದೆ ಪಿಂಕ್ ಕಲರ್ಲಿ, ತೋರಿಸ್ತೀನಿ.
ಎರಡು ಪೀಸ್ ತೊಗೊಂಡು ಬಂದಿದ್ದೆ ನಾನು. ಒಂದು ಬ್ಲ್ಯಾಕ್ ಇದು ತೋರಿಸಿದೆ ಅಲ್ವಾ. ನಂತರ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಈ ಮೆಟೀರಿಯಲ್ ಕೂಡ ಪ್ಯೂರ್ ಕಾಟನಲ್ಲಿದೆ ನೋಡಿ. ನಿಮಗೆ ಗೊತ್ತಾಗತ್ತೆ ಇಲ್ವೋ ಗೊತ್ತಿಲ್ಲ ನನಗೆ. ಪ್ಯೂರ್ ಕಾಟನಲ್ಲಿದೆ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಈ ಮೆಟೀರಿಯಲ್ ಕೂಡ. ಇದು ಸ್ಟಿಚ್ ಮಾಡಿಲ್ಲ, ಇನ್ನು ಮಾಡಬೇಕು. ಇದನ್ನೆಲ್ಲ ನಾನೇ ಮಾಡ್ತೀನಿ. ಕಾಟನ್ ಆದರೆ ನನಗೆ ಈಸಿ ಆಗುತ್ತೆ ಕಟ್ಟಿಂಗ್ ಎಲ್ಲ ಮಾಡೋದಕ್ಕೆ. ಹಾಗೆ ನೆಕ್ ಕಟ್ಟಿಂಗ್ ಮಾಡಬೇಕಿದ್ರು ಅಷ್ಟೇ ಅಷ್ಟೊಂದು ಕಷ್ಟ ಅಂತ ಅನಿಸಲ್ಲ ಕಾಟನ್ ಆದರೆ. ಬಟ್ ಈ ಜಾರ್ಜೆಟ್ ಆಮೇಲೆ ಕ್ರೇಪ್ ಮೆಟೀರಿಯಲ್ ಎಲ್ಲಾದರೆ, ನೆಟ್ ಪೀಸ್ ಎಲ್ಲಾದರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲ ಸ್ಟಿಚಿಂಗಲ್ಲಿ. ಈ ಥರ ನೆಕ್ ಡಿಸೈನ್ ಈ ಥರ ಇದೆ ನೋಡಿ. ವೈಟಲ್ಲಿ ಥ್ರೆಡ್ ಡಿಸೈನ್ ಕೊಟ್ಟಿದ್ದಾರೆ. ಹಾಗೆ ವೈಟ್ ಕಲರಲ್ಲೇ ಪ್ರಿಂಟೆಡ್ ಕೂಡ ಕೊಟ್ಟಿದ್ದಾರೆ ನೋಡಿ. ಈ ಥರ ಪ್ರಿಂಟೆಡ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇಷ್ಟು ಲೆಂತ್ ಇದೆ ಡಿಸೈನ್. ಇದು ನೆಕ್ ಡಿಸೈನ್ ಇಷ್ಟಕ್ಕೆ ಕಟ್ ಮಾಡಿದರೆ ಸಾಕಾಗುತ್ತೆ, ಕರೆಕ್ಟಾಗಿ ಬರುತ್ತೆ. ಸ್ವಲ್ಪ ಮೇಲೇ ಇದೆ, ತೊಂದರೆ ಇಲ್ಲ. ಎಷ್ಟು 500 ಏನೋ ಇದಕ್ಕೆ. ಎರಡು ಮೆಟೀರಿಯಲ್ಗೆ ಕೂಡ ನಾನು 500 ಅಂದರೆ ಇದಕ್ಕೆ 500, ಅದಕ್ಕೆ 500 ಕೊಟ್ಟಿದ್ದೀನಿ. ತುಂಬ ಕಡಿಮೆಯಲ್ಲಿ ಸಿಕ್ಕಿತ್ತು ನನಗೆ. ಅಂದರೆ ಡಿಸ್ಕೌಂಟ್ ಹಾಕಿದ್ರು, ಲಾಸ್ಟ್ ಆಷಾಢದಲ್ಲಿ ಡಿಸ್ಕೌಂಟ್ ಹಾಕಿದ್ರು. ಆ ಟೈಮಲ್ಲಿ ನಾನು ಹೋಗಿದ್ದೆ ಅಲ್ವಾ, ಅಲ್ಲಿಂದ ಬರಬೇಕಿದ್ರೆ ತಂದಿರುವಂಥದ್ದು. ಇದೆರಡು ಕೂಡ ಮೆಟೀರಿಯಲ್ ಹಾಗೇ ಇದೆ. ಇನ್ನು ಇದಕ್ಕೆ ಪ್ಯಾಂಟ್ ಈ ಥರ ಕೊಟ್ಟಿದ್ದಾರೆ ನೋಡಿ, ಡಾಟಲ್ಲಿ ಕೊಟ್ಟಿದ್ದಾರೆ. ನನಗೆ ಮೊದಲೆಲ್ಲ ಉಂಟಲ್ವಾ ತುಂಬ ಇಷ್ಟ ಈ ಡಾಟ್ ಇದ್ದು ಮೆಟೀರಿಯಲ್ ಅಂತ ಹೇಳಿದರೆ ತುಂಬ ಇಷ್ಟ. ನನ್ನ ಮಗಳಿಗೂ ಕೂಡ ಅಷ್ಟೇ ತುಂಬ ಹುಡುಕ್ತೀನಿ ನಾನು. ಫ್ರಾಕ್ ಎಲ್ಲ ಹುಡುಕ್ಬೇಕಿದ್ರೆ ಕಾಟನ್ ಫ್ರಾಕ್ ಎಲ್ಲ ಈ ಥರ ಡಾಟ್ ಮೆಟೀರಿಯಲಲ್ಲಿ ಹುಡುಕ್ತೀನಿ, ಬಟ್ ಸಿಗಲ್ಲ ಅದು. ಹಾಗಾಗಿ ಈ ಮೆಟೀರಿಯಲಿಂದ ಅವಳಿಗೊಂದು ಫ್ರಾಕ್ ಹೊಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಪ್ಯಾಂಟ್ ಮೆಟೀರಿಯಲ್ ಅಲ್ವಾ, ಇದಕ್ಕೆ ವೈಟ್ ಲೆಗ್ಗಿನ್ಸ್ ಹಾಕ್ಬೋದು ಅಂತೇಳಿ ನಾನು ಬೇರೆ ಸಪ್ರೇಟಾಗಿ ಇದಕ್ಕೇನು ಹೊಲಿಸೋದಕ್ಕೆ ಹೋಗಲ್ಲ. ಮಾಯ್ಶ್ಚರೈಸರ್ ಹಾಕಿದ್ದೆ, ಕಂಪ್ಲೀಟಾಗಿ ಹೋಯಿತು ಬೆವರಿ. ತುಂಬಾ ಸೆಕೆ ಇದೆ ಸ್ನೇಹಿತರೆ. ಇವತ್ತು ಸಂಜೆ ಮಳೆ ಬರುತ್ತೆ ಅಂತ ಅನಿಸುತ್ತೆ. ನಿನ್ನೆ ಕೂಡ ನಮ್ಮ ಕಡೆ ಮಳೆ ಇತ್ತು. ಹಾಗೆ ಇದರ ದುಪ್ಪಟ್ಟ ಈ ಥರ ಇದೆ ನೋಡಿ, ಥ್ರೆಡ್ ಡಿಸೈನಲ್ಲಿದೆ. ಥ್ರೆಡ್ ವರ್ಕೆ ಮಾಡಿದ್ದಾರೆ ಇದಕ್ಕೆ. ಇದಕ್ಕೆ ನಾವು ಮೊದಲೆಲ್ಲ ಹೇಳ್ತಾ ಇದ್ದಿದ್ದು ಚೈನ್ ಹೊಲಿಗೆ ಅಂತ ಹೇಳ್ತಾ ಇದ್ವಿ. ಈ ಹೊಲಿಗೆನ ನಾನು ಮಾಡ್ತಾ ಇದ್ದೆ ಕೈಯಲ್ಲಿ. ಕೆಲವೊಂದು ದಿಂಬೆಲ್ಲ ಮಾಡಬೇಕಿದ್ರೆ ಆ ದಿಂಬಿಗೆಲ್ಲ ಇದನ್ನ ನಾನು ಕೈ ಹೊಲಿಗೆ ಮಾಡ್ತಾ ಇದ್ದೆ ಮೊದಲೆಲ್ಲ. ಚೈನ್ ಹೊಲಿಗೆ ಅಂತ ಹೇಳ್ತೀವಿ ನಾವು ಇದಕ್ಕೆ. ಅದು ಕೊಟ್ಟಿದ್ದಾರೆ. ದುಪ್ಪಟ್ಟ ಕೂಡ ತುಂಬಾ ಚೆನ್ನಾಗಿದೆ, ಬೇಬಿ ಪಿಂಕ್ ಕಲರಲ್ಲಿದೆ. ಹಾಗೆ ಎರಡು ಡ್ರೆಸ್ ಇದೆ, ಅದನ್ನು ಸ್ಟಿಚ್ ಮಾಡಬೇಕು. ಎಲ್ಲಿಯಾದರೂ ಸಡನ್ನಾಗಿ ಹೋಗಬೇಕಿದ್ರೆ ಹಾಕೋದಕ್ಕಾಗತ್ತಲ್ವ, ಅದೆರಡನ್ನು ಕೂಡ ಮಾಡ್ತೀನಿ ಇವತ್ತು. ಆದರೆ ಬ್ಲ್ಯಾಕ್ ಇದು ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಲಾಗ್ ಕೂಡ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದೀನಿ. ಎಷ್ಟೊತ್ತಿಗೆ ಸ್ಟಿಚ್ ಮಾಡ್ತೀನೋ ಗೊತ್ತಿಲ್ಲ. ಲಾಗ್ ವಿಡಿಯೋ ಮಾಡ್ತಾ ಮಾಡ್ತಾ ಅದನ್ನು ಕೂಡ ಮಾಡ್ತೀನಿ. ಈಗ ಇಲ್ಲಿ ನಾನು ಒಂದೆರಡು ಬಾಳೆಕಾಯಿ ತಂದಿಟ್ಟದ್ದು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಹಾಗೆಯೇ ಅದನ್ನು ತೆಗೆದು ಇವತ್ತು ಸುಕ್ಕ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು, ಇನ್ನೂ ಒಂದೆರಡು ದಿನ ಕಳೆದ್ರೆ ಅದು ಹಾಳಾಗುತ್ತೆ. ಸುಮ್ಮನೆ ದುಡ್ಡು ಕೊಟ್ಟು ತಂದಿರ್ತಾರೆ, ಯಾಕೆ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಅದರಿಂದ ಸುಕ್ಕ ಮಾಡಿದರೆ ಚೆನ್ನಾಗಿರುತ್ತೆ. ಬೆಳಿಗ್ಗೆ ಬೇರೆ ಪೈನಾಪಲ್ ಮೆಣಸ್ಕಾಯಿ ಮಾಡಿದ್ದೆ ಅಲ್ವಾ, ಅದು ಅನ್ನ ಜೊತೆಗೆ ಅಷ್ಟೊಂದು ಇಷ್ಟಪಡಲ್ಲ ಮನೆಯಲ್ಲಿ. ಸೊ ಹಾಗಾಗಿ ನಾನು ಅದರ ಜೊತೆಗೆ ಈ ಥರ ಸುಕ್ಕ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಎರಡು ಬಾಳೆಕಾಯಿ ಇತ್ತು, ಅದನ್ನು ಹಾಕಿಬಿಟ್ಟು ಸುಕ್ಕ ಮಾಡ್ತಾಯಿದ್ದೀನಿ. ತೋರಿಸ್ತೀನಿ ನಿಮಗೆ ರೆಸಿಪಿನ, ಬೇಕಿದ್ರೆ ನೀವು ನೋಡ್ಕೋಬೋದು. ಇಲ್ಲಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಹಾಗೆ ಒಂದು 4 ಬ್ಯಾಡಗಿ ಮೆಣಸನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ನಂತರ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, ಆಮೇಲೆ ಸ್ವಲ್ಪ ಚಿಟಿಕೆಯಷ್ಟು ಮೆಂತ್ಯ, ಒಂದು ಟೀ ಸ್ಪೂನಷ್ಟು ಸಾಸಿವೆ, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಒಂದು ಚಿಕ್ಕ ಪೀಸ್ ಚಕ್ಕೆ, ಹಾಗೆ ಒಂದು 2 ಪೀಸ್ ಲವಂಗ, ಆಮೇಲೆ ಸ್ವಲ್ಪ ಸೋಂಪು ಕಾಳು, ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಪೌಡರ್ ಮಾಡೋದಕ್ಕೆ ನಮಗೆ. ಹಾಗೆ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟು ಆಮೇಲೆ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಇನ್ನೊಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, ಒಗ್ಗರಣೆ ಹಾಕಿ ನಂತರ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಹಾಕಿ ಇದಕ್ಕೆ ನಾನು ಬಾಳೆಕಾಯಿ ಹಾಕ್ತಾಯಿದ್ದೀನಿ. ಕಟ್ ಮಾಡಿಟ್ಟಿರುವಂಥ ಬಾಳೆಕಾಯಿ ಹಾಕಿ ಸ್ವಲ್ಪ ಅರಿಶಿನ ಪೌಡರ್ ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಮುಚ್ಚಳ ಮುಚ್ಚಿ ಅದನ್ನು ಹಾಗೆ ಡ್ರೈ ಆಗಿ ಬೇಯಿಸ್ಕೋಬೇಕು. ನಂತರ ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ತುರಿದಿಟ್ಟಿರುವಂತಹ ತೆಂಗಿನ ತುರಿ ಒಂದು 4 ಟೇಬಲ್ ಸ್ಪೂನ್ ಸಾಕಾಗುತ್ತೆ. ಅದನ್ನು ಹಾಕಿ ನಾನು ಪೌಡರ್ ಮಾಡಿಟ್ಟಿದ್ದಲ್ವ, ಆ ಪೌಡರ್ನ ಕೂಡ ಹಾಕಿ ಸ್ವಲ್ಪ ಹುಣಸೆ ಹಣ್ಣಿನ ನೀರು, ಬೆಲ್ಲ ಹಾಕಿ ಇದನ್ನು ಚೆನ್ನಾಗಿ ಸುಕ್ಕ ಥರ ಮಾಡಿಕೊಂಡ್ರೆ ಒಂದು ರುಚಿಯಾಗಿರುವಂತಹ ಬಾಳೆಕಾಯಿ ಸುಕ್ಕ ಕೂಡ ರೆಡಿ ಆಗುತ್ತೆ. ಹಾಗೆ ನಂತರ ನಾನು ಒಂದು ಟಾಪ್ ಹೊಲಿಬೇಕು ಅಂತ ಹೇಳಿದ್ದೆ ಅಲ್ವಾ, ಅದನ್ನು ಕಟ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ. ನಮಗೆ ಅಂದರೆ ನಾನು ಸ್ವಲ್ಪ ಟೈಲರಿಂಗ್ ಕಲ್ತಿದ್ದೀನಿ. ಅದರಲ್ಲಿ ನಮಗೆ ಈ ಥರ ನಮ್ಮ ಡ್ರೆಸ್ ಇರುತ್ತಲ್ವ, ನಮ್ಮದು ಮೆಜರ್ಮೆಂಟ್ ಇದ್ದು ಯಾವ ಡ್ರೆಸ್ ಇರುತ್ತೆ ನೋಡಿ, ಅದನ್ನೇ ಇಟ್ಟು ಕಟ್ ಮಾಡಲಿಕ್ಕೆ ನಮಗೆ ಹೇಳ್ಕೊಟ್ಟಿರುವಂಥದ್ದು. ಸೊ ನಾನು ಇವಾಗ ಕೂಡ ಅದೇ ರೀತಿ ನಾನು ಕಟ್ ಮಾಡೋದು.
ಹಾಗೆ ಕಟ್ ಮಾಡಿ ಸ್ಟಿಚ್ಚೆಲ್ಲ ಮಾಡಿ ಇವಾಗ ವಾಪಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನನಗೆ ನೈಟ್ 10 ಗಂಟೆ ಆಗಿದೆ ನಾನು ಸ್ಟಿಚ್ ಮಾಡಿ ಮುಗಿಸ್ಬೇಕಿದ್ರೆ. ಅಂದರೆ ಸ್ವಲ್ಪ ಸ್ವಲ್ಪನೇ ಹೊತ್ತು ಕೂತು ಸ್ಟಿಚ್ ಮಾಡ್ತಾಯಿದ್ದೆ. ಅದರಲ್ಲೇ ಕೂತ್ಕೊಂಡು ಸ್ಟಿಚ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ, ಬೇರೆ ಕೆಲಸಗಳಿರ್ತಾ ಇತ್ತು. ಸ್ವಲ್ಪ ಸ್ವಲ್ಪ ಸ್ಟಿಚ್ ಮಾಡಿ ಹೇಗಾದರೂ ನೈಟ್ 10 ಗಂಟೆ ಆಗಬೇಕಿದ್ರೆ ಅದನ್ನು ಮುಗಿಸಿದೆ. ಇದು ಚೆನ್ನಾಗಾಗಿದೆ, ಸ್ಟಿಚ್ ಮಾಡಿಸಿದ್ದು ಚೆನ್ನಾಗಾಗಿದೆ. ಬಟ್ ಸ್ವಲ್ಪ ನೆಕ್ ಬ್ರಾಡ್ ಹೋಗಿದೆ ನೋಡಿ, ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ಸ್ವಲ್ಪ ಬ್ರಾಡ್ ಹೋಗಿ ನನಗೆ ಹಾಕಬೇಕಿದ್ರೆ ಸ್ವಲ್ಪ ಜಾಡ್ತಾ ಇತ್ತು ಅದು. ಇನ್ನು ಅದಕ್ಕೆ ಪ್ರೆಸ್ಸಿಂಗ್ ಬಟನ್ ಹಾಕಿ ಬ್ಯಾಕ್ ಸ್ವಲ್ಪ ಏನೋ ಥ್ರೆಡ್ ಥರ ಕೊಡ್ತೀವಲ್ವ, ಅದನ್ನು ಕೊಟ್ಟರೆ ಆಮೇಲೆ ಸರಿಯಾಗತ್ತೆ ಅಂತ ಅಂದ್ಕೋತೀನಿ. ಈ ರೀತಿ ಆಗಿದೆ ನೋಡಿ. ಫಿಟ್ಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಇಷ್ಟೇ ಸ್ನೇಹಿತರೆ, ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.